Hello everyone, let's see how to make ಪಾಯಸಂ. ಇವತ್ತು ಕಡಲೆಬೇಳೆ ಪಾಯಸ ಹೇಗೆ ಮಾಡೋದಂತ ನೋಡೋಣ ಬನ್ನಿ. 1 ಗ್ಲಾಸ್ನಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಅದನ್ನು ಚೆನ್ನಾಗಿ ತೊಳೆದು ನೆನೆಸಬೇಕು. ಸುಮಾರು 5-6 ಗಂಟೆ ನೆನೆಸಿದರೆ ಒಳ್ಳೆಯದಾಗುತ್ತದೆ. ನಾನು ಇದನ್ನು ಈಗ ಇದರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ನೆನೆಸುತ್ತಿದ್ದೇನೆ. ನಂತರ 5 ಗಂಟೆ ನಂತರ ನೋಡಿ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದರ ನೀರನ್ನು ಎಸ್ದು ಇದನ್ನು ಬೇಯಿಸ್ಕೊಳ್ಬೇಕು. ಪಾತ್ರೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಮೆತ್ತಗಾಗುವವರೆಗೆ ಬೇಯಿಸ್ಕೋಬೇಕು. ಕಡಲೆಬೇಳೆ ಪಾಯಸ ತಿನ್ನಲು ತುಂಬಾ ರುಚಿಯಾಗಿರ್ತದೆ, ತುಂಬಾ ಹೆಲ್ತಿ, ಶಕ್ತಿ ಕೂಡ ಇದರಲ್ಲಿದೆ ತುಂಬ. ಈಗ ಇದಕ್ಕೆ ನೀರನ್ನು ಸೇರಿಸಿ ಬೇಯಿಸ್ಲಿಕ್ಕಿಟ್ಟಿದ್ದೇನೆ. ಚೆನ್ನಾಗಿ ಬೇಯಬೇಕು. ನೊರೆ ಥರ ಬರ್ತಾ ಇದೆ, ಇದನ್ನು ಸ್ವಲ್ಪ ತೆಗಿಬಹುದು ಬೇಕಾದರೆ. ಈಗ ಬೇಳೆ ಬೆಂದಿದೆ. ಈ ಥರ ನೋಡಿ, ಹಿಂಗೆ ಮಾಡಿದರೆ ಹಿಂಗೆ ಪ್ರೆಸ್ ಆದರೆ ಮೆತ್ತಗಾಗಬೇಕು. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಮ್ಯಾಶ್ ಮಾಡಿ ಸ್ವಲ್ಪ ಕಡಲೆಬೇಳೆಯನ್ನು ಬದಿಗೆ ಇಟ್ಕೊಳ್ಳಿ ಮತ್ತು ಮ್ಯಾಶ್ ಮಾಡಿ. ಈಗ ಮ್ಯಾಶ್ ಮಾಡಿ ಆಗಿದೆ. ಒಂದು ಬೌಲಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ತೊಳೆದುಕೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದೆ. 1 ದಾಲ್ಚಿನ್ನಿ ಚಕ್ಕೆ, 1-2 ಲವಂಗ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಘಮ ಬರಲಿ. ನಂತರ ಇದಕ್ಕೆ ಗೇರು ಬೀಜ, ಗೋಡಂಬಿ ಇರ್ತಾರೆ ಮತ್ತು ಒಣ ದ್ರಾಕ್ಷಿಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬದಿಗಿಟ್ಕೊಳ್ಬೇಕು. ಸ್ವಲ್ಪ ಕ್ಯಾಶ್ಯೂ ಚೆನ್ನಾಗಿ ಗೋಲ್ಡ್ ಕಲರ್ ಆಗುವವರೆಗೆ ಫ್ರೈ ಮಾಡಿ. ಅಂತ ಘಮ ಘಮ ಬರ್ತಾ ಇದೆ. ಈಗ ಇದು ಫ್ರೈ ಮಾಡಿ ಆಗಿದೆ. ಇದನ್ನು ಬದಿಗೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪಾತ್ರೆಗೆ ಈಗ ಮ್ಯಾಶ್ ಮಾಡಿದ ಬೇಳೆಯನ್ನು ಅದರಲ್ಲಿ ಸೇರಿಸಬೇಕು ಮತ್ತು ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಬೇಕಾದರೆ ನೀರು ಸೇರಿಸ್ಬೋದು. ಇದನ್ನು ಹೀಗೆ ಮಿಕ್ಸ್ ಮಾಡಿ. ಹುಷಾರಾಗಿರಿ, ಇದು ಮೇಲಕ್ಕೆ ಹಾರ್ತದೆ. ಚೆನ್ನಾಗಿ ಬೇಯಿಸಿ. ಮತ್ತು ಇದಕ್ಕೆ ಸಕ್ಕರೆಯನ್ನು ಸೇರಿಸಬೇಕಾಗ್ತದೆ. ನಾನು 1 ಗ್ಲಾಸ್ನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಾದಷ್ಟು ಸೇರಿಸ್ಬೋದು. ರುಚಿಗೆ ಅರ್ಧ 3/4 ಗ್ಲಾಸ್ ಕೂಡ ಸೇರಿಸ್ಬೋದು. 1 ಗ್ಲಾಸ್ ಹಾಕಿದರೆ ತುಂಬ ಸಿಹಿ ಇರ್ತದೆ. ನಾನು 1 ಗ್ಲಾಸ್ ಹಾಕಿದ್ದೇನೆ. ಚೆನ್ನಾಗಿ ಬೇಯಿಸಬೇಕು. ಸಕ್ಕರೆ ಎಲ್ಲ ಕರಗಬೇಕು. ಈಗ ಬೇಳೆಯನ್ನು ಹಾಕ್ತಾಯಿದ್ದೀನಿ. ಬೇಯಿಸ್ಕೊಂಡು ಸ್ವಲ್ಪ ಬದಿಗೆ ಇಟ್ಕೊಂಡಿದೆ, ಅದನ್ನು ಹಾಕ್ತಾಯಿದ್ದೀನಿ. ಅದು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಅದನ್ನು ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸೋಣ. ಮತ್ತೀಗ ಹಾಲನ್ನು ಸೇರಿಸ್ಬೇಕು. ನಿಮಗೆ ಇಷ್ಟ ಬಂದಷ್ಟು ಹಾಲು ಸೇರಿಸಿ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು 1-1.5 ಗ್ಲಾಸ್ನಷ್ಟು ಸೇರಿಸಿದ್ದೀನಿ. ನೋಡಿ ಈ ಥರ ತೆಳ್ಳಗಿರಬೇಕು. ಮತ್ತು ಇದನ್ನು ಚೆನ್ನಾಗಿ ಬೇಯಿಸಬೇಕು, ಸ್ವಲ್ಪ ಕುದಿಸಬೇಕು. ಈಗ ಇದು ಚೆನ್ನಾಗಿ ಕುದೀತಾ ಬಂದಿದೆ. ಆಲ್ಮೋಸ್ಟ್ ಆಗಿದೆ ಇದು. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ನೀವು ಇದಕ್ಕೆ ಬೇಕಾದರೆ ಖೋವಾ ಸೇರಿಸ್ಬೋದು. ನಾನು ಫ್ರೈ ಮಾಡಿದ ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇರೆ ನಟ್ಸ್ ಬೇಕಾದರೆ ಸೇರಿಸ್ಬೋದು ಫ್ರೈ ಮಾಡಿ. ಈಗ 1/4 ಟೀ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಕುದಿ ತರಿಸಿ.
ಚಿಟಿಕೆ ಅರ್ಧ ಚಿಟಿಕೆಯಷ್ಟು ಉಪ್ಪು ಸೇರಿಸಿ, ನಿಮಗೆ ಇಷ್ಟ ಬೇಕಾದರೆ ಸೇರಿಸ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಅರ್ಧ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿದ್ದೇನೆ, ತುಂಬ ರುಚಿ ಬರ್ತದೆ ಉಪ್ಪು ಹಾಕಿದರೆ. ಈಗ ಪಾಯಸ ರೆಡಿ ಆಯಿತು. ಈ ಹದಕ್ಕೆ ಬರಬೇಕು. ಆಹಾ, ಎಂಥ ಘಮ ಘಮ, ಎಂಥ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಇಷ್ಟು ತೆಳ ಆದರೆ ಸಾಕು, ಆಮೇಲೆ ಅದು ದಪ್ಪ ಆಗ್ತದೆ. ಇದನ್ನು ಹೀಗೆ ಕೂಡ ತಿನ್ಬೋದು, ಅಥವಾ ಫ್ರಿಜ್ನಲ್ಲಿಟ್ಟು ತಣಿಸಿ ತಿನ್ನಬೇಕು. ಫ್ರಿಜ್ನಲ್ಲಿಟ್ಟು ತಿಂದರೆ ತುಂಬಾ ರುಚಿಯಾಗಿರ್ತದೆ. ಇಲ್ಲಿ ನೋಡಿ, ಈ ಥರ ಆಗಿದೆ. ಫ್ರಿಜ್ನಲ್ಲಿಟ್ಟಾಗ ಅದು ಸ್ವಲ್ಪ ದಪ್ಪ ಆಗ್ತದೆ, ಆದರೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.